ಇದ್ರ ಜೊತೆಗೆ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಪ್ರತಿ ತಿಂಗಳ ಅಧಿಕಾರಾವಧಿಯಲ್ಲಿ 2,000 ರೂಪಾಯಿ ಗೌರವಧನ ಬರುತ್ತೆ. ಅದು ಗೌರವಧನ ಬಂದರೂ ಕೂಡ ಗ್ರಾಮ ಪಂಚಾಯತಿ ಪಿಡಿಒಗಳು ಅಧಿಕಾರಿಗಳು ಅದನ್ನು ಸರಿಯಾಗಿ ಕೊಡ್ತಾ ಇಲ್ಲ. ಯಾವ ಅಕೌಂಟಿಗೆ ಬರಬೇಕು ಅಕೌಂಟಿಗೆ ಬರ್ತಾನೆ ಇರಲಿ. ಇವತ್ತು ಬಂದ ಮೇಲೆ ಬೇರೆ ಕಡೆ ಖರ್ಚಾಗ್ತಾ ಇದ್ದಾರೆ. ಅದು ಆಗಬಾರ್ದು. ನಮ್ಮ ಕೂಡ ಆಟೋ ನಾವು ಚೆಕ್ ಮಾಡಬೇಕಿದ್ರೆ ಒಬ್ಬ ಶಾಸಕರಿಗೆ ಅವಧಿ ಮುಗಿದ ಮೇಲೆ ಕೂಡ ಪಿಂಚಣಿ ಬರ್ತದೆ. ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ಪಿಂಚಣಿ ಬರಬೇಕಲ್ಲ. ಅವ್ರು 1 ಲಕ್ಷ ಮತದಾನ ಗೆದ್ದರೆ ನಾವು 1,000 ಮತದಾನ ಗೆದ್ದಿದ್ದೀವಲ್ಲ, ನಮಗೂ ಕೂಡ ಪಿಂಚಣಿ ಲಾಗು ಆಗಬೇಕು ಅನ್ನೋದು ನಾನು ಸರ್ಕಾರಕ್ಕೆ ಗೊತ್ತೇ ಇದೆ. ಒಬ್ಬ MLAಗೆ ಸಂಸದ ಆಗ್ಬೋದು, ಆತನೇ ವಿಧಾನ ಪರಿಷತ್ತನಾಗ್ಬೋದು, ಮತ್ತೆ MLA ಆಗ್ಬೋದು. 3 ಪೆನ್ಷನ್ ಬರ್ತವೆ ಒಬ್ಬ MLAಗೆ. ಅದು ಸರ್ಕಾರದ ತಪ್ಪಿದೆ. ಅದು ಒಬ್ಬರಿಗೆ ಪೆನ್ಷನ್ ಒಂದೇ ಕೊಡಬೇಕು. ಅದು ನನಗೆ ಸ್ಪಷ್ಟವಾಗಿ ವಿರೋಧಿದೆ. ಮತ್ತು ಜೊತೆಗೆ ನಾವು ಮತ್ತೊಮ್ಮೆ ಸರ್ಕಾರ ಗೊತ್ತಾ ಇದೆ, ಗ್ರಾಮ ಪಂಚಾಯತಿ ಈಗಾಗಲೇ ಅಧಿಕಾರಾವಧಿಯನ್ನು ಮುಗಿದಿದೆ, ಅವರೆಲ್ಲರೂ ಕೂಡ ಪಿಂಚಣಿ ಮಾಡಬೇಕನ್ನೋದು ಮತ್ತೊಮ್ಮೆ ಸರ್ಕಾರ ಗೊತ್ತೇ ಇದೆ. ಇಷ್ಟು ಹೇಳೋಣ ಮಾತನ್ನು ಮುಗಿಸ್ತೇನೆ. ತಮ್ಮೆಲ್ಲರೂ ನಮಸ್ಕಾರಗಳು. ಇದನ್ನ ಪತ್ರಿಕಾಗೋಷ್ಠಿಯ ಉದ್ದೇಶ, ಗ್ರಾಮ ಪಂಚಾಯತಿಯ ಅವಧಿಯನ್ನು ಮುಗಿದು 6 ತಿಂಗಳು ಗತಿಸಿದೆ. ರಾಜ್ಯದಲ್ಲಿ ಸರಿಯಾಗಿ ಸಮಯಕ್ಕೆ ಮಳೆ ಬಾರದೇ ಇರುವುದರಿಂದ ರೈತರ ಪರಿಸ್ಥಿತಿ ಮತ್ತು ಕೂಲಿ ಕಾರ್ಮಿಕರ ಪರಿಸ್ಥಿತಿ ಬಹಳ ಚಿಂತಾಜನಕವಾಗಿದೆ. ರಾಷ್ಟ್ರವನ್ನು ನಿಂದಿರಬೇಕಾದ್ರೆ ಗ್ರಾಮ ಪಂಚಾಯತಿಗಳು ಬಹಳ ಅವಶ್ಯಕವಾಗಿರುವುದರಿಂದ ಚುನಾಯಿತ ಪ್ರತಿನಿಧಿಗಳು ಇಲ್ಲದ ಸಂದರ್ಭದಲ್ಲಿ ಕೆಲಸಗಳು ಬಹಳ ಕುಂಠಿತ ಆಗ್ತಾ ಇವೆ. ಉದ್ಯೋಗ ಖಾತ್ರಿ ವಿವಿಧ ರೀತಿಯ ಕಾಮಗಾರಿಯಲ್ಲಿ ಕ್ರಿಯೋಜನೆ ಸಿದ್ಧಪಡಿಸಿದ್ರು ಕೂಡ NMR ತೆಗೆದುಕೊಳ್ಳಿ ಅಧಿಕಾರಿಗಳು ಮೇಲಮಿಷ ಮಾಡ್ತಿದ್ದಾರೆ. ಹಿಂದಿನ ಸರ್ಕಾರದಲ್ಲಿ RDPR ಮಿನಿಸ್ಟರ್ ಆಗಿರ್ತಕ್ಕಂಥ ಸನ್ಮಾನ್ ಶ್ರೀ ಪ್ರಿಯಾಂಕಾ ಖರ್ಗೆ ಅವರು 5054 ಅನುದಾನದಲ್ಲಿ ಹಣವನ್ನು ಈಗಾಗಲೇ ಕ್ರಿಯಾಜನೆ ಸಿದ್ಧಪಡಿಸಿದಂತೆ ಈಗಾಗಲೇ ಆಯಾ ಪಂಚಾಯತಿಗೆ ಪತ್ರವನ್ನು ಕೂಡ ರವಾನೆ ಆಗಿದೆ. ಅಧಿಕಾರಿಗಳು ಕ್ರಿಯಾಜನೆ ಸಿದ್ಧಪಡಿಸಿ ಅಂತ ಹೇಳಿದಾಗ ಅದನ್ನು ಮೀನಾಮಿಷ ಮಾಡ್ತಿದ್ದು ಕಂಡು ಬರ್ತಾ ಇದೆ. ಹೀಗಿರುವಾಗ ಅಲ್ಲಿಯ ಕಾಮಗಾರಿಗಳು ಅಭಿವೃದ್ಧಿಯಲ್ಲಿ ಹೇಗೆ ಸಾಧ್ಯ? ಜನರ ಸಮಸ್ಯೆ ಆಗುತ್ತದೆ. ರಾಜ್ಯ ಸರ್ಕಾರಗಳಿರುವುದು ಜನರ ಸಮಸ್ಯೆಯನ್ನು ಬಗೆಹರಿಸೋಸ್ಕರ ಇರುತ್ತವೆ ವಿನಃ ಸಮಸ್ಯೆಯನ್ನು ಹೆಚ್ಚಾಗಬಾರ್ದು. ಸರ್ಕಾರದಿಂದ ಸಮಸ್ಯೆಗಳು ಜನರಿಗೆ ಹೆಚ್ಚಾಗ್ತಾ ಇದೆ. ಅದನ್ನು ಆಗಬಾರ್ದು. ಶೀಘ್ರದಲ್ಲೇ ಗ್ರಾಮ ಪಂಚಾಯತ್ ಚುನಾವಣೆಯನ್ನು SR ಕಾಮಗಾರಿ ಮುಗಿದ ತಕ್ಷಣವೇ ಗ್ರಾಮ ಪಂಚಾಯತಿಯ ಮೀಸಲಾತಿ ಪಟ್ಟಿಯನ್ನು ಹೊರಡಿಸಬೇಕು. ಮೀಸಲಾತಿ ಪಟ್ಟಿಯನ್ನು ಹೊರಡಿಸಿದ ನಂತರದಲ್ಲಿ ಗ್ರಾಮ ಪಂಚಾಯತ್ ದಿನಾಂಕವನ್ನು ಘೋಷಣೆ ಮಾಡಬೇಕು. ಇದು ಸರ್ಕಾರದ ಜವಾಬ್ದಾರಿಯಾಗಿದೆ. ನಾನೊಬ್ಬ ಕಾಂಗ್ರೆಸ್ ಪಕ್ಷದ ಬ್ಲಾಕ್ ಅಧ್ಯಕ್ಷನಿಗೆ ಮಾತು ಯಾಕೆ ಹೇಳ್ತಾ ಇದ್ದಂದರೆ, ಅದು ಬೇರೆ ಪಕ್ಷದ ಹೇಳೋದಕ್ಕಿಂತ ಮೊದಲು ನಾನೇ ಹೇಳಬೇಕಾಗಿದೆ. ನಮ್ಮ ಸರ್ಕಾರಕ್ಕೆ ನನ್ನ ಅಪೀಲು ರಾಜ್ಯದ ಮುಖ್ಯಮಂತ್ರಿಯವರಿಗೆ ಮತ್ತು ಪಂಚಾಯತ್ ರಾಜ್ ಮಂತ್ರಿಗಳಿಗೆ ಶೀಘ್ರದಲ್ಲಿ ಯಾವುದೇ ಕಾಲಕ್ಕೂ ಕೂಡ ಯಾವುದೇ ಕೆಲಸವನ್ನು ಕಡಿಮೆ ಮಾಡಿದ ಚಿಂತೆಯಲ್ಲ. ಗ್ರಾಮ ಪಂಚಾಯತ್ ಚುನಾವಣೆಯನ್ನು ಸ್ಪಷ್ಟವಾಗಿ ನಿಗದಿಪಡಿಸಿ, ಡೇಟನ್ನು ನಿಗದಿಪಡಿಸಿ, ಕೆಟಗರಿನ ಹೊರಡಿಸಿರಿ. ಅದಲ್ಲದೆ ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕು ಪಂಚಾಯತ್ ಚುನಾವಣೆ ಮುಗಿದು 1 ದಶಕ ಕಾಲವನ್ನು ಗತಿಸಿ ಹೋಯಿತು. 2016ರಲ್ಲಿ ಮುಗಿದಿದೆ. ಯಾವ ಕಾರಣಕ್ಕೆ ಸರ್ಕಾರ ಬೇಜವಾಬ್ದಾರಿ ನಿರ್ಲಕ್ಷ್ಯ ಮಾಡ್ತದೆ ನನಗೆ ಗೊತ್ತಾಗ್ತಾ ಇಲ್ಲ. ಒಂದು ವೇಳೆ ಜಿಲ್ಲಾ ಪಂಚಾಯತ್ ತಾಲೂಕು ಚುನಾವಣೆ ಮಾಡಬಾರ್ದು ಸರ್ಕಾರಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದರೆ ವಿಶೇಷ ಕ್ಯಾಬಿನೆಟ್ ಸಭೆಯನ್ನು ಕರೆದು ಅದು ರದ್ದುಪಡಿಸಬೇಕಿಲ್ಲ. ಅಂದರೆ ಶಾಸಕರ ಮನೆಗೆ ಸಂಸದರ ಮನೆಗೆ ಆಗ್ತಕ್ಕಂಥ ಜಿಲ್ಲಾ ಪಂಚಾಯತ್ ಮೆಂಬರ್ ತಾಲೂಕು ಪಂಚಾಯತ್ ಮೆಂಬರ್ ಆಗಬೇಕನ್ನೋರು ದಾರಿ ಬಿಟ್ಟೋಗಿದೆ. ಆಶ್ಚರ್ಯ ಕಡಲಾಗ್ತಾರೆ. ಇವತ್ತು ಮಾಡ್ತೀವಿ, ನಾಳೆ ಮಾಡ್ತೀವಿ, ಇಲ್ಲ ಡಿಸೆಂಬರ್ದಲ್ಲಿ ಮಾಡ್ತೀವಿ, ಜಾನ್ವರಿಯಲ್ಲಿ ಮಾಡ್ತೀವಿ. ಅದು 10 ವರ್ಷ ಹೇಳೋದ? ಅದು ಸರಿಯಲ್ಲ. ಮತ್ತೆ ನಾನು ಹೇಳ್ತಕ್ಕಂಥದ್ದು ಏನಂದರೆ, ಹಿಂದಿನ ಗ್ರಾಮ ಪಂಚಾಯತಿ ಚುನಾವಣೆಯ ಮಂಡಲ ಪಂಚಾಯತ್ 1983ರಲ್ಲಿ ದಿವಂಗತ ರಾಮಕೃಷ್ಣ ಹೆಗಡೆ ಮುಖ್ಯಮಂತ್ರಿ ಇದ್ದ ಕಾಲದಲ್ಲಿ ಮಂಡಲ ಪಂಚಾಯತ್ ಚುನಾವಣೆಯನ್ನು ಪಾರ್ಟಿ ಸಿಂಬಲ್ ಮೇಲೆ ಚುನಾವಣೆ ಆಗ್ತಿತ್ತು. ಅದು ಸರ್ಕಾರ ಕೈ ಬಿಟ್ಟು ಹೋಯಿತು. ಪಾರ್ಟಿ ಚಿಹ್ನೆ ಮಾಡಬಾರ್ದು ಅಂತೇಳಿ. ಪಾರ್ಟಿ ಚಿಹ್ನೆ ಮಾಡೋ ತಪ್ಪೇನಿದೆ? ಪಕ್ಷ ಬೇರೆ ಮಟ್ಟದಲ್ಲಿ ಬೆಳೀತದೆ. MLC ಚುನಾವಣೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ, ವಿಪಚಾರಿ ಆಗ್ತದೆ. ನಾನು ಗ್ರಾಮ ಪಂಚಾಯತಿ ಚುನಾವಣೆ ಸಿಂಬಲ್ಗಳಿಲ್ಲ. ಗೆದ್ದ ಮೇಲೆ ಕಾಂಗ್ರೆಸ್ ಕಾರ್ಯಕರ್ತ, ಗೆದ್ದ ಮೇಲೆ JDS, ಗೆದ್ದ ಮೇಲೆ BJP. ಇದು ಆಗಬಾರ್ದು ಅನ್ನೋದು ನನ್ನ ಸರ್ಕಾರಕ್ಕೆ ಒತ್ತಾಯ ಇದೆ. ಯಾವುದೇ ಕಾಲಕ್ಕೂ ಕೂಡ ಚುನಾವಣೆ ವಿಳಂಬ ಮಾಡಬಾರ್ದು. ಶೀಘ್ರದಲ್ಲೇ ಚುನಾವಣೆ ಮಾಡಬೇಕನ್ನೋ ಕಾರಣಕ್ಕಾಗಿ ನಾನು ಇವತ್ತು ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೇನೆ. ಆ ಕಾರಣ